ವಯನಾಡಿನ ದುರಂತ ಅನುಮಾನ ಪಟ್ಟಂತೆ ಆಗಿರೋ ಹಾಗೆ ಕಾಣಿಸ್ತಾ ಇದೆ. ನೋಡಿದ್ರೆ ಸ್ಟಿಲ್ ಒಂದು ಎನ್ಕ್ವೈರಿ ಆಗತ್ತೆ ಆಗಲಿ. ಮೆಪ್ಪಾಡಿಯ ಕಲ್ಲಾಡಿ ಬಳಿ ಸುರಂಗ ರಸ್ತೆ ಕಾಮಗಾರಿ ಸ್ಥಳದಲ್ಲಿ ಗುಡ್ಡ ಕುಸಿದು 3 ಈಗ ಸಾವನ್ನಪ್ಪಿರೋದು ಕನ್ಫರ್ಮ್ ಆಗಿದೆ. 5 ಜನ ಕಾಣೆಯಾಗಿದ್ದಾರೆ. ನನ್ನ ಪ್ರಕಾರ 5 ಜನ 24 ಗಂಟೆಗೂ ಹೆಚ್ಚು ಕಾಲ ಕಾಣೆಯಾದರೂ ಮಣ್ಣಿನ ಒಳಗಡೆ ಅಂದರೆ ವೆರಿ ಡೌಟ್ಫುಲ್. ದೇವರೇ ಕಾಪಾಡಬೇಕಷ್ಟೆ. ಅಷ್ಟೇ ಏನಾದ್ರು ಭಾಳ ದೊಡ್ಡ ಇದ್ರ ಥರ ಏನು ಪವಾಡದ ರೀತಿಯಲ್ಲಿ ಏನಾದ್ರು ಆದರೆ ಆಗಬಹುದೇನೋ ಗೊತ್ತಿಲ್ಲ. ಐ ಡೋಂಟ್ ನೋ. ವಯನಾಡಿನ DC ಹೇಳ್ತಾರೆ 5 ಕಡಿಮೆ ಆಗಿದ್ದಾರೆ ಅಂತ. ಎಲ್ಲ ಹೊರ ರಾಜ್ಯದವರು, ಸ್ಥಳೀಯರು ಒಬ್ಬರೂ ಇಲ್ಲ. ಎಲ್ಲ ಕಾರಣ ಆ ಕಾಮಗಾರಿ ನಡೀತಿದ್ದ ಜಾಗದಿಂದ ಬಂದಿರೋ ಮಣ್ಣಾಗಿರೋದ್ರಿಂದ ಅವರವರೇ ಸಿಕ್ಕಾಕೊಂಡಿದ್ದಾರೆ. ಆ ಮಣ್ಣು ತಿರ್ಕೊಂಡಿರೋ ಪಕ್ಕದಲ್ಲಿ ಒಂದು ಊರಿತ್ತು, ಊರ ಮೇಲೆ ಹೊರಟೋಯ್ತು ಅಂದಿದ್ದರೆ ಕತೆ ಬೇರೆ ಆಗಿರೋದು. ಸೊ ಎಲ್ಲ ಬೇರೆ ರಾಜ್ಯದವರುಗಳು ಕೇಸೇನೋ ತೊಗೊಂಡಿದ್ದಾರೆ. ನಮ್ಮ ವರದಿಗಾರರಲ್ಲಿ ಈಗ ಹೋಗಿದ್ದಾರೆ. ಅವರು ಎಲ್ಲ ವರ್ಕನ್ನೆಲ್ಲ ತೋರಿಸಿದ್ದಾರೆ, ಏನೇನಾಯಿತು, ಹೇಗಾಯಿತು, ಡ್ಯಾಶು ಅಂತ ಎಲ್ಲ ಹೇಳಿದ್ದಾರೆ. ಈ ಗುಡ್ಡಜಾರಿ ಬರ್ತಿದ್ದಾಗ ನಿನ್ನೆ ನಾನು ತೋರಿಸ್ತಾ ಇದ್ದೆ ನಿಮಗೆ ಒಂದು ವಾಟರ್ ಟ್ಯಾಂಕರ್ ಹೆಂಗೆ ಬಂತು ಅಂತ. ಈಗ ಬಹುಜನರು ಹೇಳ್ತಾ ಇರೋದು ಈ ವಾಟರ್ ಟ್ಯಾಂಕರೇ ಕೆಲವ್ರನ್ನ ಉಳಿಸಿದೆ ಅಂತ. ನೆನ್ನೆ ಹೇಳಿದ್ರಿ ಸರ್ ನೀವು, ಅದರಿಂದನೇ ಒಂದು 5 ಜನ ಉಳಿದ್ರು. ಹಾಂ, ನಾನು ನೆನ್ನೆ ಹೇಳಿದೆ ಅದರಿಂದಾನೇ ಉಳಿದಿದ್ದಾರೆ. ಅದರಲ್ಲಿ ಅದು ಇಟ್ ಆ್ಯಕ್ಟೆಡ್ ಲೈಕ್ ಎ ಬ್ಯಾರಿಯರ್ ಥರ. ಅದು ಒಂದು ತಡೆಗೋಡೆಯ ಥರ ಕೆಲಸ ಮಾಡಿದೆ. ಅದು ಕರೆಕ್ಟ್. ಮಣ್ಣನ್ನು ಪೂರ್ಣ ಪ್ರಮಾಣದಲ್ಲಿ ಹರಿಯಕ್ಕೆ ಬಿಟ್ಟಿಲ್ಲ. ಆ ಸ್ಕೂಟ್ರ್ ಬೀಳೋ ಜಾಗಕ್ಕೆ ಬಂದು ಮಣ್ಣು ನಿಲ್ತು. ನೀವು ನೋಡಿ, ಆ ಸ್ಕೂಟ್ರ್ ಬೀಳತ್ತೆ. ಹೌದು, ಸ್ಕೂಟ್ರ್ ಒಂದು ಚೂರು ಸ್ಕಿಡ್ ಆದ್ಮೇಲೆ ಮಣ್ಣು ನಿಂತೋಗುತ್ತೆ ಹರಿಯೋದು. ಅದಕ್ಕೆ ಕಾರಣ ಆ ಲಾರಿ ಮಣ್ಣನ್ನು ತಡಿತಾ ಇರೋದು. ಅದು ಇಲ್ಲದೆ ಇದ್ದಿದ್ರೆ ಅದು ಫ್ರೀ ಫ್ಲೋ ಆಗಿ ಇನ್ನಷ್ಟು ಹೋಗಿರೋದು. ಆಗ ಆ ಲೇಡಿ ಮತ್ತೆ ಆ ಒಬ್ಬ ಗಂಡಸಿಬ್ರು ಎದ್ದು ಹೋಗ್ತಾರಲ್ಲ, ಅವ್ರು ಎದ್ದು ಹೋಗ್ತಿರ್ಲಿಲ್ಲ. ಅವ್ರ ಮೇಲೆ ಬಂದ್ಬಿಡ್ತಾ ಇತ್ತು. ಅವ್ರ ಮೇಲೆ ಜನ ಬಿಡಿಸ್ತಿದ್ರೇನೋ ಎಬ್ಬಿಸ್ತಿದ್ರೇನೋ ಪ್ರಶ್ನೆ ಬೇರೆ, ಗೊತ್ತಿಲ್ಲ. ಯಾಕಂದ್ರೆ ಕಣ್ಣಿಗೆ ಕಾಣಿಸ್ತಾ ಇರೋದು ಆದ್ದರಿಂದ. ಬಟ್ ದಟ್ಸ್ ಹೌ ಇಟ್ ಈಸ್. ಅದನ್ನು ಉಳಿಸಿದೆ ಅಂತ ಕೆಲವ್ರದ್ದು ವಾದ. ಅದು ಆಕ್ಸಿಡೆಂಟಲ್ ಆಗಿ ನಮ್ಮ ರಾಮನಗರದ ಬೆಂಗಳೂರಿನ ರಿಜಿಸ್ಟ್ರೇಷನ್ ಇದೆಯಂತೆ. ನನಗೇನು ಡೌಟು ಅಂದರೆ ಆ ಕಂಪನಿ ಇದೆಯಲ್ಲ, ಈ ಕಂಪನಿನೇ ಬೆಂಗಳೂರು ಮೈಸೂರು ರಸ್ತೆನ ಮಾಡಿದ್ದಿದ್ದು ಕಂಪನಿ. ಓಕೆ. ಈ ಬೆಂಗಳೂರು ಮೈಸೂರಿಗೆ ಏನು ರಸ್ತೆ ಇದೆ ನಿಮ್ದು ಎಕ್ಸ್ಪ್ರೆಸ್ ವೇ, ಇದನ್ನು ಮಾಡಿದ್ದಿದ್ದು ಇದೇ ಕಂಪನಿ. ಮೋಸ್ಟ್ಲಿ ರಸ್ತೆ ಮಾಡೋ ಟೈಮಲ್ಲಿ ತಗೊಂಡಿರೋ ಲಾರಿ ಇರಬೇಕದು. ಅಲ್ಲಿ ಹೊಸ ಪ್ರಾಜೆಕ್ಟಿಗೆ ಶಿಫ್ಟ್ ಮಾಡ್ಕೊಂಡಿರ್ಬೇಕು, ನನ್ನ ಡೌಟು. ಇನ್ನು ಸುರಂಗ ಮಾರ್ಗಕ್ಕೆ ನಡೀತಾರೆ ಮಣ್ಣಿನಿಂದ ಇಷ್ಟಾಗಿದೆ ಪ್ರಮಾಣದಲ್ಲಿ ಅಂತೆಲ್ಲ ಹೇಳಿದ್ದಾರೆ. ಗೃಹ ಸಚಿವ ರಮೇಶ್ ಚೆನ್ನಿತ್ತಾಲ ಈ ಮಧ್ಯೆ ವಿಧಾನಸೌಧಕ್ಕೆ ಬಂದು DKಶಿನ ಭೇಟಿ ಮಾಡಿದ್ರಂತೆ. ಯಾಕೆ ಅಂದರೆ ಅವ್ರದ್ದು ಬೇರೆ ಅಧಿಕೃತ ಕಾರ್ಯಕ್ರಮ ಇತ್ತು ಬೆಂಗಳೂರಿನಲ್ಲಿ, ಸಂದರ್ಭದಲ್ಲಿ. ಸರಿ, ಇದು ಕತೆ ಇಷ್ಟು. ಎಲ್ಲರೂ ಹೇಳ್ತಿರೋದು ಅದರಿಂದ ಅಲ್ಲಿ ಬೇಡ ಅಂದ್ರು ಕೊರೆದ್ಬಿಟ್ರು, ಅದಕ್ಕೆ ಹಂಗಾಯ್ತು. ಅದೇ ಪಾಯಿಂಟ್. ಬೇಡ ಅಂದ್ಬಿಟ್ರು ಕೊರೆದ್ಬಿಟ್ರು ಅಂದ್ಬಿಟ್ರೆ ಹಂಗೆ ಆಗಲ್ಲ. ಏನದೇನು ದೊಡ್ಡ ಟೆಕ್ನಾಲಜಿ ಅಲ್ಲ. ಹಾಗಾದ್ರೆ ಕೊರೆದಿದ್ದ ಕಡೆ ಎಲ್ಲ ಹಿಂಗೆ ಅನಾಹುತ ಆಗಿ 1000 ಜನ ಸಾಯ್ಬೇಕು ಅಂತ ಎಲ್ಲ ರೂಲ್ ಇಲ್ಲ. ಇದಕ್ಕೆ ತಾತ್ನಂಥ ಜಾಗದಲ್ಲಿ ಕೊರೆದಿದ್ದಾರೆ. ಇದು ಯಾವ ಲೆಕ್ಕಾಚಾರ? ಬೆಟ್ಟದಿಂದ ಬೆಟ್ಟಕ್ಕೆ ಯುರೋಪಲ್ಲಿ ನೀವು ಸುರಂಗಗಳನ್ನು ಕೊರೆದಿದ್ದಾರೆ. ಏನು ಒಂದು ಬೆಟ್ಟ ಅಲ್ಲ, ಇಲ್ಲಿ ಬೆಟ್ಟದಿಂದ ಬೆಟ್ಟಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಓಕೆ. ಹಾಗಾಗಿ ಇದೇನು ದೊಡ್ಡ ಇದಲ್ಲ. ಕೊರೆಯೋವಾಗ ಸ್ವಲ್ಪ ಅಜಾಗರೂಕತೆ ಮತ್ತು ಉದಾಸೀನತೆಯಿಂದಾಗಿ ಇದಾಗಿದೆ. ಮಣ್ಣನ್ನು ಬಿಟ್ಟಿರೋದ್ರ ಪರಿಣಾಮ ಇದು ಅಷ್ಟೇ. ಕೊರಿಲೇಬೇಕಾಗಿತ್ತು, ಹೇಳಿದಿರೂ ಕೊರೆದಿರೋದು. ಅದೆಲ್ಲ ಬೋಗಸ್ ಸ್ಟೇಟ್ಮೆಂಟ್ಗಳು. ಎಸ್, DC ಮಾತಾಡಿದ್ದಾರೆ ಸರ್, ನೋಡ್ಬೋದು. ಅವರ ಸ್ಟಾಫ್ 3 ಜನ ದೇ ಆರ್ ಫೌಂಡೆಡ್, 5 ಜನ ಮಿಸ್ಸಿಂಗ್ ಇನ್ನೂ ರಿಪೋರ್ಟ್ ಮಾಡಿದ್ದಾರೆ. ಲೋಕಲ್ಗೆ ಏನು ಒಂದು ಮನೆ ಮತ್ತು ಒಂದು ಮಾಸ್ಕ್ಗೆ ಇಂಪ್ಯಾಕ್ಟ್ ಆಗಿದೆ. ಬಟ್ ಲೋಕಲ್ ಪಬ್ಲಿಕ್ಕಿಗೆ ಯಾರಿಗೂ ಏನು ವರ್ಕ್ ಸ್ಟಾಪ್ ಮಾಡೋಕ್ಕೆ ಹೇಳಿದ್ವಿ. ಹಾಗಾಗಿ ವರ್ಕ್ ನಡೀತಾ ಇರಲಿಲ್ಲ. ಓನ್ಲಿ ಸರ್ವೆಲೆನ್ಸ್ಗೆ ಅವಶ್ಯ ಆಗಿರುವಂಥ ಜನ ಮಾತ್ರ ಅಲ್ಲಿದ್ದರು. ಸೊ ಹಾಗಾಗಿ ನಮಗೆ ಮೇಜರ್ ಕ್ಯಾಶುಯಾಲಿಟೀಸ್ ಇಲ್ಲ. ಇನ್ನೇ ಫುಲ್ಲು ಜೋರು ಮಳೆ ಇದೆ, ಅದಕ್ಕೋಸ್ಕರ ನೀರು ಹೋಗೋಕೆ ಜಾಗ ಇಲ್ಲಣ್ಣ. ಮಣ್ಣಲ್ಲಿ ಹಾಕಿದೆ, ನೀರು ಸ್ಟಾಪ್ ಮಾಡಿದೆ, ಅದಕ್ಕೋಸ್ಕರ ಹೋಗಿಬಿಟ್ಟೆ. ಲ್ಯಾಂಡ್ ಸ್ಲೈಡಿಂಗ್ ಸ್ವಲ್ಪ ಮಾಡಿದೆ, ಇದೆ ಕನ್ಸ್ಟ್ರಕ್ಷನ್ ಮಣ್ಣು ಜಾಸ್ತಿ ಇದೆ ಇಲ್ಲಿ. ಸ್ವಲ್ಪ ಲ್ಯಾಂಡ್ ಸ್ಲೈಡಿಂಗ್ ಆಗಿದೆ, ಅದು ಸೇತುವೆ ನೀರಿದೆ. ನಿನ್ನೆ ಜೋರು ಮಳೆ ಇದೆ, ಇವತ್ತು ಅದು ನೀರೆಲ್ಲ ತಗೊಂಡು ಫುಲ್ಲೇ ಬಂದಿದೆ, ಅದಕ್ಕೆ ಸ್ಲೈಡಿಂಗ್ ಜಾಸ್ತಿ ಆಗಿದೆ. ಏನು ಸುಮಾರು ಜನ ಇದೆ, ಯಾರಂತ ಗೊತ್ತಿಲ್ಲ. ಯಾರು ಕನ್ಸ್ಟ್ರಕ್ಷನ್ ಕಂಪನಿ ಅವರು ಯಾರು ಸಿಕ್ಕಿಲ್ಲ, ನೋಡ್ತೇವೆ ಅದು. ಆಲ್ ರೈಟ್. DC ತಾಯಿ ಏನೋ ಕರ್ನಾಟಕದವರಂತೆ, ಹಂಗಾಗಿ ಅವ್ರಿಗೆ ಸ್ವಲ್ಪ ಕನ್ನಡ ಬರುತ್ತೆ ಅಂತ. ಎಸ್, ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ.
ಇನ್ನು ಪಶ್ಚಿಮ ಏಷ್ಯಾದಲ್ಲಿ ಇರಾನ್, ಅಮೆರಿಕ, ಇಸ್ರೇಲ್ ನಡುವಿನ ಕದನ ವಿರಾಮ ಒಂದು ರೀತಿ ನಗೆಪಾಟಲಿಗೀಡಾಗ್ಬಿಟ್ಟಿದೆ. ನಾಳೆ ಖಮೇನಿ ಅಂತ್ಯಕ್ರಿಯೆ ಆಗೋ ಹೊತ್ತಲ್ಲೇ ಮತ್ತೆ ದಾಳಿ ಪ್ರತಿದಾಳಿ ತೀವ್ರವಾಗಿದೆ. ಹೋರ್ಮುಸ್ ಜಲಸಂಧಿಯ ಒಮನ್ ತೀರದಲ್ಲಿ 3 ವಾಣಿಜ್ಯ ತೈಲ ಟ್ಯಾಂಕರ್ ಮೇಲೆ ಇರಾನ್ ನಿನ್ನೆ ದಾಳಿ ಮಾಡಿತ್ತಲ್ಲ, ಇದರಿಂದ ರೊಚ್ಚಿಗೆದ್ದ ಅಮೆರಿಕ ಇರಾನ್ನ 80ಕ್ಕೂ ಹೆಚ್ಚು ಆಯಕಟ್ಟಿನ ಮಿಲಿಟರಿ ಸ್ಥಳಗಳನ್ನು ಗುರಿಯಾಗಿಸಿಕೊಂಡು ಪ್ರತೀಕಾರದ ದಾಳಿ ಮಾಡಿದೆ. ಕಳೆದ ಜೂನ್ನಲ್ಲಿ ನಡೆದ ದಾಳಿಗಿಂತ 8 ಪಟ್ಟು ತೀವ್ರ ಅಂತ ಅವರೇ ಹೇಳ್ಕೊಂಡಿದ್ದಾರೆ. ಅಮೆರಿಕ ನಡೆಸಿದ ದಾಳಿಗೆ ಪ್ರತಿಯಾಗಿ ಇರಾನ್ ಕೂಡ ಅಮೆರಿಕ ಸೇನಾ ನೆಲೆಗಳಿರ್ತಕ್ಕಂಥ ಬಹ್ರೇನ್, ಕುವೈತ್ನಲ್ಲಿ 85ಕ್ಕೂ ಹೆಚ್ಚು ಸೇನಾ ನೆಲೆಗಳ ಮೇಲೆ ದಾಳಿ ಮಾಡಿದೆ. ಇನ್ನು ಟ್ರಂಪ್ ಅವರು ಗುಡುಗಿದ್ದಾರೆ, ನನ್ನ ಪ್ರಕಾರ ಶಾಂತಿ ಒಪ್ಪಂದ ಅಂತಕ್ಕಂಥದ್ದೆಲ್ಲ ಮುಗಿದ ಅಧ್ಯಾಯ. ಇರಾನ್ನವರು 4 ಜನ ವಿಕೃತ ಮನಸ್ಸು ಹೊಂದಿದ್ದಾರೆ, ಅವ್ರನ್ನ ಮುನ್ನಡೆಸ್ತಾ ಇರೋರು ಸಹ ವಿಕೃತ ಮನಸ್ಸಿನ ನೀಚರ ಗುಂಪು ಅಂತೆಲ್ಲ ಒಂದಷ್ಟು ಬೈದಿದ್ದಾರೆ. ಇವ್ರ ಜೊತೆ ಎಲ್ಲ ಚರ್ಚೆ ಮಾಡೋದೇ ವ್ಯರ್ಥ ಅಂತೆಲ್ಲ ಹೇಳಿದ್ದಾರೆ. ಇವತ್ತು ರಾತ್ರಿ ಇನ್ನೂ ದೊಡ್ಡ ದಾಳಿ ಮಾಡ್ತೀವಿ ಅಂತಂದ್ಬಿಟ್ಟು ಹೇಳಿದ್ದಾರೆ. ಈ ನಡುವೆ ಅಲ್ಲಿ ಒಂದಷ್ಟು ತೈಲ ಹಡಗಿನ ಮೇಲೆ ಇರಾನ್ ದಾಳಿ ನಡೆಸಿತ್ತು, ಭಾರತಕ್ಕೆ ಸೇರಿದ್ದು. ಅದಕ್ಕೆ ಕತಾರ್ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದೆ. ಭಾರತ ಕೂಡ ಇರಾನ್ ಉಪರಾಯಭಾರಿಗೆ ಸಮನ್ಸ್ ನೀಡಿ ಪ್ರತಿಭಟನೆ ಮಾಡಿದೆ. ಟ್ರಂಪ್ ಯುದ್ಧ ಹೇಳಿಕೆ ಬೆನ್ನಲ್ಲೇ ತೈಲ ದರ 5% ಏರಿಕೆ ಆಗಿಬಿಟ್ಟಿದೆ. ಭಾರತದ ಷೇರುಪೇಟೆಯಲ್ಲಿ ಸಂಚಲನ ಸೃಷ್ಟಿಯಾಗಿದೆ. ಆಮೇಲೆ ಟರ್ಕಿ ರಾಜಧಾನಿ ಅಂಕಾರದಲ್ಲಿ ನಾಟೋ ದೇಶಗಳ ಸಭೆ ನಡೀತಾ ಇದೆಯಲ್ಲ, ಅಲ್ಲಿ ಈ ಯುದ್ಧಗಳ ಬಗ್ಗೆ ಎಲ್ಲ ಚರ್ಚೆ ಆಗಿದೆ. ಆದರೆ ಇರಾನ್ ಮೇಲಿನ ದಾಳಿಯನ್ನು ನ್ಯಾಟೋ ಚೀಫ್ ಜನರಲ್ ಮಾರ್ಕ್ ರುಟ್ಟೆ ಇದು ಅಗತ್ಯವಾದ ಕ್ರಮ ಸರಿ ಇದು ಅಂತ ಸಮರ್ಥಿಸ್ಕೊಂಡಿದ್ದಾರೆ. ಮಿತ್ರ ರಾಷ್ಟ್ರಗಳನ್ನ ಟ್ರಂಪ್ ತರಾಟೆಗೆ ತಗೊಂಡಿದ್ದಾರೆ ಉಕ್ರೇನ್ ರಷ್ಯಾ ಯುದ್ಧಕ್ಕೆ ಸಂಬಂಧಪಟ್ಟಂತೆ. ಇದೇನು ಸರ್ ಈಗ ಮತ್ತೆ ಇದು ಏನೂ ಇಲ್ಲ, ಯುದ್ಧ ಆಗುತ್ತೆ ಇನ್ನೊಂದು ಸರ್ತಿ, ಇನ್ನೊಂದಷ್ಟು ಆಯಿಲ್ ಮಾರ್ಕೆಟು ಏರುಪೇರು ಆಗುತ್ತೆ, ಮತ್ತೆ $100, $86, $96, $120 ಹೋಗಬಹುದು. ಮತ್ತು ಭಾರತೀಯರೇ ಮೊದಲು ತಯಾರಿ ಆಗಬೇಕು. ಮಗದೊಂದು ಸರಿ ಏಳಕ್ಕೆ ಇಲ್ಲ ಎಬ್ಬಿಸ್ಬೇಕು ಪೆಟ್ರೋಲ್ ರೇಟ್ಗಳನ್ನು, ಇಲ್ಲ ಮತ್ತೆ ರೆಸ್ಟ್ರಿಕ್ಷನ್ಸು ಅಂದರೆ ಸಿಲಿಂಡ್ರನ್ನ ಇಷ್ಟು ದಿನಕ್ಕೆ ಮಾಡ್ಕೊಳ್ಳಿ, ಎಷ್ಟು ದಿನಕ್ಕೆ ಮಾಡ್ಕೊಳ್ಳಿ ಅನ್ನೋದೆಲ್ಲ ವಾಪಸ್ಸು ಜಾರಿಗೆ ಬರುತ್ತೆ. ಬೇರೆ ಯಾವ ದಾರಿಯೂ ಇಲ್ಲ. ಯಾವ ಸರ್ಕಾರ ಇದ್ದಿದ್ದರೂ ಇದೆಲ್ಲ ಆಗೋದೆ. ಮಿಕ್ಕಿದ್ದೆಲ್ಲ ಬುರುಡೆ ದಾಸರು ಹೇಳೋ ಅಂತಹ ಅಡುಗು ಲಜ್ಜಿ ಕತೆಗಳಷ್ಟೇ. ಅಪೋಸಿಷನ್ ಅನ್ನು ಅದಕ್ಕೆ ನೀವು ಹೇಳಿದ್ರಲ್ಲ ಅಪೋಸಿಷನ್ ಅಂತ, ಅದು ಅಪೋಸಿಷನ್ ಕೆಲಸ ನಾವು ಮಾಡುತ್ತೆ. ಏನೋ ಮೋದಿನೇ ಹೋಗಿ ಬಾಬಿ ಹಾಕ್ಬಿಟ್ಟು ತೆಕ್ಕೊಂಡು ಬಕೆಟಲ್ಲಿ ಎತ್ಕೊಂಬಂದು ಕೊಟ್ಟಿಲ್ಲ ಅನ್ನೋ ಟೈಪಲ್ಲಿ ಅವ್ರು ಮಾತಾಡ್ತಾರೆ ಅಷ್ಟೇ. ಅದನ್ನು ತಲೆ ಕೆಡಿಸ್ಕೋಬೇಕಾಗಿಲ್ಲ, ಕೆಡಿಸ್ಕೊಂಡ್ರು ಪ್ರಯೋಜನ ಇಲ್ಲ. ಇವರು ಹೇಳಿದ್ರು ಅಂದ್ಬಿಟ್ಟು ಇದಕ್ಕೆ ತಯಾರಿ ಆಗಬೇಕು. ಮಾರ್ಕ್ ರೂಟೆ ನೇಟೋ ಜನರಲ್ ಸೆಕ್ರೆಟರಿ ಈಸ್ ನಥಿಂಗ್ ಬಟ್ ಎ ಚೇಲ, ಟ್ರಂಪಿನ ಚೇಲ ಅಷ್ಟೇ. ಹಂಗಾಗಿ ಅವ್ರು ಭಾಷಣ ಬಿಕ್ಕೋತಾರೆ. ಗೊತ್ತಿಲ್ಲ ಎಲ್ಲಿಗೆ ಹೋಗುತ್ತೆ. ನಮಗೆ ಈ ಯುದ್ಧದ ಬಗ್ಗೆ ಅಷ್ಟು ಚಿಂತೆ ಅಲ್ಲ, ನಮಗೆ ಪ್ರಾಬ್ಲಮ್ ಇರೋದು ಮಾರ್ಕೆಟ್ ಏನಾಗುತ್ತೆ ಅನ್ನೋದು. ಮತ್ತೆ ನೋಡೋಣ, ವಿ ವಿಲ್ ಸಿ. ಯಾಕಂದರೆ ರಷ್ಯಾಯಿಂದ ತರೋಣ ಅಂತಂದರೆ ದೊಡ್ಡ ಪ್ರಾಬ್ಲಮ್ ಆಗಿದೆ. ರಷ್ಯಾನಲ್ಲೇ ಸಂಸ್ಕರಣಾ ಘಟಕಗಳ ಮೇಲೆ ಯುಕ್ರೇನ್ ದಾಳಿ ಮಾಡ್ತಿರೋದ್ರಿಂದ ರಷ್ಯಾಲ್ ಪೆಟ್ರೋಲ್ ಸಿಗ್ತಾ ಇಲ್ಲ. ಕಿಲೋಮೀಟರ್ಗಳ ಗಟ್ಟಲೆ ಗಾಡಿಗಳ ನಿಂತ್ಕೊಂಡ್ಬಿಟ್ಟಿವೆ ಈಗ. ಅಲ್ಲೇ ಪೆಟ್ರೋಲ್ ಸಿಗ್ತಾ ಇಲ್ಲ. ಹೈಯೆಸ್ಟ್ ಆಯಿಲ್ ಇದೆ ಅವ್ರ ಹತ್ರ. ಬಟ್ ನಾವಲ್ಲಿಂದ ಕ್ರೂಡ್ ಆಯಿಲ್ ತರೋದ್ರಿಂದ ತರಬಹುದೇನೋ, ಪೆಟ್ರೋಲ್ ಇಲ್ದಿದ್ರೂ ಪರವಾಗಿಲ್ಲ ಅಂತ. ನೋ ಐಡಿಯಾ ಇದು ಎಲ್ಲಿಗೆ ಹೋಗಿ ನಿಲ್ಲತ್ತೆ ಅಂತ. ಇನ್ನೊಂದು ರೌಂಡ್ ಆಫ್ ಯುದ್ಧ ಸ್ಟಾರ್ಟ್ ಆಗೋಂಗೆ ಕಾಣಿಸ್ತಾ ಇದೆ. ರಾಜ್ಯದಲ್ಲಿ SIRದು ಲೋಪ ಆಗಿದೆ, ಡ್ಯಾಶು ಹಿನ್ನೆಲೆಯಲ್ಲಿ ಮುಖ್ಯ ಚುನಾವಣಾಧಿಕಾರಿಗಳು ಇವತ್ತೊಂದು ಸುದ್ದಿಗೋಷ್ಠಿ ಮಾಡಿದ್ರು. ನಾವು ನಿಯಮದ ಪ್ರಕಾರ ಕೆಲಸ ಮಾಡ್ತಿದ್ದೇವೆ, ಎಲ್ಲನೂ ಪಾಲನೆ ಮಾಡ್ತಿದ್ದೇವೆ ಅಂತೆಲ್ಲ ಹೊಡೆದ್ರು. ಅವ್ರಿಗೆ ತೋಚಿದ್ದನ್ನೆಲ್ಲ ಬಿಟ್ಟರು, ಒಂದನೇ ಬರಕಳಿ ಬೇಕಿದ್ರೆ ಅಂತ. ಇವತ್ತು ಮಾಡಿದ್ದ ಕೆಲಸನೆಲ್ಲ ಅವ್ರು 4 ದಿನದ ಹಿಂದೆ ಮಾಡಿದ್ದಿದ್ದರೆ ಚೆನ್ನಾಗಿತ್ತು ನನ್ನ ಪ್ರಕಾರದಲ್ಲಿ. ಗುಂಪಾಗಿ ವಿತರಣೆ ಮಾಡಿದ್ರೆ ಆಗಲ್ಲ, ಕ್ರಮ ತಗೋತೀವಿ, ಮನೆಗೆ ಹೋಗಬೇಕು, ಡ್ಯಾಶ್ ಅಂತೆಲ್ಲ ಹೇಳಿದ್ರು. ನಾವೇನೇನು ಹೇಳ್ತಿದ್ವಿ ಅದನ್ನು ಕ್ರಮ ತೊಗೊಂಡಿದ್ದೀವಿ. ಅದೆಷ್ಟೋ 35 ಜನ BLOಗಳ ಮೇಲೆ. ಏನು ಕ್ರಮ ಅಂತ ನನಗೆ ಗೊತ್ತಿಲ್ಲ. ಅದೇ ಇವರು ಒಟ್ಟೊಟ್ಟಿಗೆ ಮಸೀದಿಯಲ್ಲಿ ಕೂತ್ಕೊಂಡು ಏನು ಕ್ರಮ, ಕೆಲವ್ರನ್ನೆಲ್ಲ ಸಸ್ಪೆಂಡ್ ಮಾಡಿದ್ದಾರೆ ಸರ್. ಅದನ್ನು ಹೇಳಬೇಕಲ್ಲ. BLOಗಳ ಮೇಲೆ ಏನು ಕ್ರಮ ತೆಗೆದುಕೊಂಡಿದ್ದೇವೆ, ಏನೂ ಇಲ್ಲ, ಸೊನ್ನೆ. ಹಂಗಾಗಲ್ಲ ನನ್ನ ಪ್ರಕಾರ. ಸಸ್ಪೆಂಡ್ ದೆಮ್ ಫ್ರಮ್ ಜಾಬ್, ಕೆಲಸದಿಂದ ಅವ್ರನ್ನೆಲ್ಲ ಅಮಾನತ್ ಮಾಡಬೇಕು. ಮಕಾಮುತಿ ನೋಡಿದೆ ಈ ಕೆಲಸನ ಡೇ 1 ನಾವು ಹೇಳಿದಾಗ ಮಾಡಿದ್ದಿದ್ರೆ ಬೇರೆಯವ್ರಿಗೆ ಭಯ ಬಂದಿರೋದು. ಕರೆಕ್ಟ್, ಮಾಡ್ತಿರ್ಲಿಲ್ಲ. ನೀವು ಉಡಾಪೆ ಹೊಡ್ಕೊಂಡು ಬುರುಡೆ ಬಿಟ್ಕೊಂಡು ತಿರುಗಾಡ್ತಿದ್ರಿ ಎಲ್ಲರೂ ರಾಜ್ಯದಲ್ಲಿ. ಅದು ಪೊಲಿಟಿಸೈಸ್ ಆಗಿ ದೊಡ್ಡ ಗಲಾಟೆ ಆದಮೇಲೆ ಎದ್ದು ಬಂದು ನಾನೇನೋ ಮಾಡ್ತಾ ಇದ್ದೀನಿ ಅಂತಂದ್ರು. ನನ್ನ ಪ್ರಕಾರ ದಿ ಚೀಫ್ ಎಲೆಕ್ಷನ್ ಕಮಿಷನರ್ ಶುಡ್ ಹ್ಯಾವ್ ಆ್ಯಕ್ಟೆಡ್ ಅರ್ಲಿ. ಈ ವಿಚಾರದಲ್ಲಿ ಆಗಿರೋ ಅನಾಹುತದ ಪ್ರಶ್ನೆ ಬೇರೆ. ಇದ್ರದ್ದು ಈ ಕ್ಯಾಂಪೇನ್ ತಪ್ಪಿಸ್ಬೋದಾಗಿತ್ತು. ಅಟ್ಲೀಸ್ಟ್ ತಮಾಷೆ ನೋಡ್ತಾ ಇದ್ರು. ಎಸ್. ಇನ್ನು ಅಯೋಧ್ಯೆಯ ರಾಮ ಮಂದಿರ ದೇಣಿಗೆ ಹಗರಣದ ಬಳಿಕ ಮಂದಿರದ ಆಡಳಿತ ಯಾರ ಕೈಗೆ ಸಿಗುತ್ತೆ ಅಂತ ಚರ್ಚೆ ಆಗ್ತಾ ಇದೆ. ಇವಾಗ ಟ್ರಸ್ಟ್ನಿಂದ ದೇಗುಲವನ್ನು ಸ್ವಾಧೀನಕ್ಕೆ ಪಡೆಯೋದಕ್ಕೆ ಉತ್ತರ ಪ್ರದೇಶ ಯೋಗಿ ಸರ್ಕಾರ ಸಿದ್ಧತೆ ನಡೆಸ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. 83ರಲ್ಲಿ ವಾರಣಾಸಿಯ ಕಾಶಿ ವಿಶ್ವನಾಥ ದೇಗುಲದಲ್ಲೂ ಇದೇ ಥರ ಚಿನ್ನ ಬೆಳ್ಳಿ ಕದಿಯಲಾಗಿತ್ತು. ಆಗ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ವ್ಯಕ್ತವಾದ ನಂತರ ಸರ್ಕಾರನೇ ನಿಯಂತ್ರಣಕ್ಕೆ ತಗೊಂಡಿತ್ತು. ಹಾಗೆಯೇ ಪುರಿನ ಜಗನ್ನಾಥ ಮಂದಿರ, ಉತ್ತರಾಖಂಡದ ಬದ್ರಿನಾಥ್ ದೇವಸ್ಥಾನ, ಉಜ್ಜಯಿನಿಯ ಮಹಾಕಾಳೇಶ್ವರ ದೇವಸ್ಥಾನ ಸರ್ಕಾರದ ಬೆಂಬಲಿತ ಸಂಸ್ಥೆ ಅಥವಾ ಕಾನೂನಿನ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಹೀಗಾಗಿ ರಾಮ ಮಂದಿರದಲ್ಲಿ ಇದೇ ಮಾದರಿಯ ಆಡಳಿತದ ಬಗ್ಗೆ ಚರ್ಚೆ ಆಗ್ತಾ ಇದೆ.
ಇದರ ಬೆನ್ನಲ್ಲೇ ಸಂಪೂರ್ಣ ಸರ್ಕಾರದ ನಿಯಂತ್ರಣಕ್ಕೆ ವಿಶ್ವ ಹಿಂದೂ ಪರಿಷತ್ ಅವರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ನೀವು CEO ನೇಮಕ ಮಾಡ್ಬೋದು, ಬಟ್ ಸಂಪೂರ್ಣ ಅಧಿಕಾರ ನಿಮಗೆ ಕೊಡಕ್ಕೆ ನಾವು ಆಗಲ್ಲ ಅಂತಂದ್ಬಿಟ್ಟು. ಉತ್ತರಾಖಂಡದಲ್ಲೂ ಹೀಗೆ ಹಣ ದುರ್ಬಳಕೆ ಆಗಿದ್ದಕ್ಕೆ ಅಲ್ಲಿನ CM ಪುಷ್ಕರ್ ಸಿಂಗ್ ಧಾಮಿ ಸರ್ಕಾರ ರಚನೆ ಮಾಡಿದೆ, ಒಂದು ಸಮಿತಿಯನ್ನು ರಚನೆ ಮಾಡಿದೆ. 15 ದಿವಸದಲ್ಲಿ ನೀವು ತನಿಖೆ ನಡೆಸಿ ನಮಗೆ ಇದು ಕೊಡಿ ಅಂತಂದ್ಬಿಟ್ಟು. ಸರ್ಕಾರಗಳಿಗೆ ಇದು ಹೋಗೋದು ಸರಿ ಅಲ್ಲ, ಸರಿ ಅಲ್ವಾ? ಹೋಗಿ ಕೂಡುದು. ಯಾಕೆ ಸರ್? ನಾಳೆ ಅಖಿಲೇಶ್ ಯಾದವ್ ಅಂತ ತರಲೆ ಬಂದರೆ ಏನು ಮಾಡ್ತೀರಿ? ಹೌದು, ಹೋಗಿ ಕೂಡುದು. ಹಿಂದೂಗಳ ಅಸ್ಮಿತೆಯ ಪ್ರತೀಕವಾಗಿರುವಂತಹ ರಾಮ ಜನ್ಮಭೂಮಿಯನ್ನು ನಿಭಾಯಿಸಲಿಕ್ಕೆ ಆಗಲಿಲ್ಲ ಅಂದರೆ VHPನ ಬರ್ಖಾಸ್ತು ಮಾಡಬೇಕಾಗ, ಬಂದ್ ಮಾಡಬೇಕಾ ಆರ್ಗನೈಸೇಷನನ್ನು. ಅಯೋಗ್ಯರು ನೀವು ಅಂತ ಹೇಳಿ ಒಂದು ದೇವಸ್ಥಾನವನ್ನು ಮ್ಯಾನೇಜ್ ಮಾಡೋಕ್ಕಾಗದೇ ಇದ್ಮೇಲೆ ವಿಶ್ವ ಹಿಂದೂ ಪರಿಷತ್ ಅಂತ ಕರ್ಕೊಳ್ಳೋಕ್ಕಾದ್ರೂ ನಿಮಗೆಲ್ಲ ಹಕ್ಕಿದೆ. ಯೋಗ್ಯರನ್ನು ಹುಡುಕಿ ಯೋಗ್ಯತೆಯಿಂದ ನಡೆಸಬೇಕಷ್ಟೇ ಅದನ್ನೇ ಹೊರತು ಅದನ್ನು ಬಿಟ್ಟು ತಗೊಂಡೋಗಿ ಈ ಸರ್ಕಾರಗಳಿಗೆ ಕೂಡುದು. ಹಿಂದೂ ದೇವಸ್ಥಾನಗಳನ್ನು ಸರ್ಕಾರಗಳ ಹಿಡಿತದಿಂದ ತಪ್ಪಿಸಬೇಕು ಅನ್ನೋ ಯುದ್ಧ ನಡಿಬೇಕಾದ ಸಂದರ್ಭದಲ್ಲಿ ಯಾತಕ್ಕೆ ಮುಜರಾಯಿ ಇಲಾಖೆ ಇರಬೇಕು ಅನ್ನೋ ಪ್ರಶ್ನೆ ಕೇಳ್ತಿರುವಂಥ ಸಂದರ್ಭದಲ್ಲಿ ನೀವು ದೇವಸ್ಥಾನ ತಗೊಂಡೋಗಿ ನಾನು ವಶಕ್ಕೆ ತಗೋತೀನಿ ಅಂದರೆ ಅದರ ವಿರುದ್ಧ ಅದು ಯೋಗಿ ಸರ್ಕಾರನಾರು ಆಗಲಿ ಅವ್ರ ತಾತನ ಸರ್ಕಾರನಾರು ಆಗಲಿ ಅದನ್ನು ವಿರೋಧ ಮಾಡೋದೇ ಮತ್ತು ಮಾಡಬೇಕು. ಆದರೆ ಸರಿಯಾದವರನ್ನು ನೇಮಕ ಮಾಡಿ VHPಗೂ BJPಗೂ ಸಂಬಂಧ ಇಲ್ವೇನು? ನಿಮ್ಮ ಯೋಗ್ಯತೆಗೆ VHP ಅವ್ರಿಗೆ ಹೇಳಿಬಿಟ್ಟು ಸರಿಯಾಗಿರೋರನ್ನ ನೇಮಕ ಮಾಡಿ ದೇವಸ್ಥಾನ ನಡೆಸೋಕ್ಕಾಗಲ್ವೇನು? ಸರ್ಕಾರ ಕೈಗೆ ತೊಗೊಳ್ತಾರಂತೆ, ಇವ್ರ ತಲೆ ಕಪಾಳ ಕುಡಿತೀವಿ ಅನ್ಬೇಕು ಸರ್ಕಾರ ಮುಟ್ಟಕ್ಕೆ ಬಂದರೆ. ಇವರು ಯೋಗ್ಯತೆಗಳಿಗೆ ಯೋಗ್ಯರನ್ನು ನೇಮಕ ಮಾಡಬೇಕು. ಹಾಗಾದ್ರೆ ಯೋಗ್ಯರಿಲ್ಲ ಅಂತ ಹೇಳಿ ನಾನು ಅದನ್ನೇ ಹೇಳಿದ್ದು ಮೊನ್ನೆ. ಹೌದು, ಯೋಗ್ಯರಿಲ್ಲ ಅಂತ ಹೇಳಿ. ಹಾಗಾದರೆ ಭ್ರಷ್ಟರಲ್ಲದ, ಹೇಸಿಗೆ ತಿನ್ನದ ಯೋಗ್ಯರಿಲ್ಲ ಈ ನಮ್ಮ ದೇಶಕ್ಕೆ ಅಂತ ಹೇಳಿ ನೋಡೋಣ. ಹಂಗಾಗಿ ಹೋಗಿ ಕುಡ್ದು ಇದು ಸರ್ಕಾರಕ್ಕೆ. ಎಸ್ ಹಾಗಂತ VHPಗೆ ಕೊಡ್ಬಿಟ್ಟು ಏನಾರು ತಿನ್ಕೊಂಡು ಹೋಗು, ಏನಾರು ಮಾಡ್ಕೊಂಡು ಹೋಗೋದು ಅದಲ್ಲ ನಾನು ಹೇಳ್ತಿರೋದು. ಕರೆಕ್ಟಾಗಿರೋರನ್ನ ನೇಮಿಸ್ಬಿಟ್ಟು ಆಡಳಿತ ಸರಿಪಡಿಸಬೇಕು. ಕರೆಕ್ಟ್. ಇನ್ನು ಚನ್ನಪಟ್ಟಣ ತಹಶೀಲ್ದಾರ್ BN ಗಿರೀಶ್ ಅವರಿಗೆ ಸರ್ಕಾರಿ ನಿವಾಸದಲ್ಲೇ ಅಸಹಜ ಲೈಂಗಿಕ ಕಿರುಕುಳ ಕೊಟ್ಟು ವಿವಸ್ತ್ರಗೊಳಿಸಿ ವಿಡಿಯೋ ಮಾಡಿ 10 ಲಕ್ಷಕ್ಕೆ ಹಣಕ್ಕೆ ಬೇಡಿಕೆ ಇಟ್ಟ ಆಘಾತಕಾರಿ ತಡವಾಗಿ ಬೆಳಕಿಗೆ ಬಂದಿರತಕ್ಕಂಥ ಪ್ರಕರಣ. ತಹಶೀಲ್ದಾರ್ ಅವರೇ ಈಗ ಚನ್ನಪಟ್ಟಣ ಟೌನ್ ಪೊಲೀಸ್ ಠಾಣೆಯಲ್ಲಿ FIR ದಾಖಲು ಮಾಡಿದ್ದಾರೆ, ದೂರು ಕೊಟ್ಟಿದ್ದಾರೆ. ಪ್ರಮುಖ ಆರೋಪಿಯೊಬ್ಬರನ್ನ ಬಂಧಿಸಿದ್ದಾರೆ. ಮೈಸೂರು ಮೂಲದ ಅನುಷನ್ ಅವನು ಏನೋ ತಹಶೀಲ್ದಾರ್ಗೆ ಪರಿಚಯ ಆಗಿದ್ದಂತೆ. ಆಮೇಲೆ ಇನ್ನೊಂದು ಇಬ್ಬರನ್ನ ಕರ್ಕೊಂಡು ಅವ್ರ ಮನೆಗೆ ಬಂದು ಸ್ವಲ್ಪ ಏನೋ ಮತ್ತು ಬರೋ ಔಷಧಿ ಕೊಟ್ಟು ಬಟ್ಟೆ ವಿವಸ್ತ್ರಗೊಳಿಸಿ ಮನೆಯಲ್ಲಿದ್ದ ಚಿನ್ನಾಭರಣ ಕದ್ದು ಎಲ್ಲ ಮಾಡಿದ್ರಂತೆ. ವಿವಸ್ತ್ರಗೊಳಿಸಿ ವಿಡಿಯೋ ಮಾಡ್ಕೊಂಡಿದ್ರಂತೆ, ಬ್ಲ್ಯಾಕ್ ಮೇಲ್ ಮಾಡಿದ್ರಂತೆ. ಎಲ್ಲ ಆದಮೇಲೆ ಅವರೀಗ ದೂರು ಕೊಟ್ಟ ಮೇಲೆ ಒಬ್ಬನ್ನ. ಈ ಪ್ರಕರಣ ನೀವು ಹೇಳ್ತಿರೋ ಅಷ್ಟು ಸುಲಭವಾಗಿದ್ದಂಗಿಲ್ಲ. ಯಾಕೆ ಸರ್? ಫೇಸ್ಬುಕ್ಕಲ್ಲಿ ಪರಿಚಯನಾದವನೊಬ್ಬ ಮನೆಗೆ ಬಂದು ಇದನ್ನೆಲ್ಲ ಮಿಕ್ಸ್ ಮಾಡಿ ಕುಡಿಸಿ ಈ ಥರ ಎಲ್ಲ ಮಾಡ್ದ ಅಂತಂದರೆ ನಿಮ್ಮಿಬ್ಬರ ಸಂಬಂಧ ಯಾವ ರೀತಿಯ ಸಂಬಂಧ ಅದು? ಒಬ್ಬ ಅಧಿಕಾರಿ ಫೇಸ್ಬುಕ್ಕಲ್ಲಿ ಪರಿಚಯ ಆದವನನ್ನು ಎಲ್ಲಿವರೆಗೂ ಬಿಟ್ಕೋತಾನೆ? ಅಂದರೆ ಅದನ್ನು ಮೀರಿದ್ದೇನೋ. ನಂಬರ್ 2, ಒಬ್ಬ ಫೇಸ್ಬುಕ್ಕಲ್ಲಿ ಪರಿಚಯ ಆಗಿದ್ದಂಥ ಒಬ್ಬ ಕಚಡ ಈಡಿಯಟ್ ಫೂಲ್ ಇವನು ಯಾವನೋ ಇದಾನಲ್ಲ ಇವನಿಗೆ ಎಷ್ಟು ಧೈರ್ಯ ಇರಬೇಕು ಹಾಗಾದರೆ ಇದನ್ನೆಲ್ಲ ಮಾಡಲಿಕ್ಕೆ? ಅದು ಅಧಿಕಾರಿಯ ಮನೆಯಲ್ಲೇ. ಕಾರಣ ಏನಿರಬಹುದು ಇದನ್ನೆಲ್ಲ ಮಾಡೋಕ್ಕೆ? ಬರೀ ದುಡ್ಡೇ? ಅನುಮಾನ ಬರುತ್ತೆ. ಬರೀ ದುಡ್ಡಾ ಅಥವಾ ಬೇರೆ ಏನಾದ್ರೂ? ದಿಸ್ ಶುಡ್ ಬಿ ಇನ್ವೆಸ್ಟಿಗೇಟೆಡ್ ಪ್ರಾಪರ್ಲಿ. ಆಮೇಲೆ ಚೀಫ್ ಸೆಕ್ರೆಟರಿಗಳಾದವರು ಇಂಥ ಘಟನೆಗಳು ನಡೆದಾಗ ಇದಕ್ಕೆ ಸರಿಯಾದಂತಹ ಮಾರ್ಗಸೂಚಿಗಳು ಅಥವಾ ಹಿತವಚನವನ್ನು ಹೇಳುವ ರೀತಿಯ ಸುತ್ತೋಲೇನೋ ಅಥವಾ ಒಂದು ಕಾಗದನೋ ಬರೀಬೇಕು. CS ಗಳು ಏನಕ್ಕಿರೋದು? CS ಗಳು ಸೆಕ್ರೆಟರಿಗಳೆಲ್ಲ ಡಿಪಾರ್ಟ್ಮೆಂಟಲ್ ಹೆಡ್ಗಳಾಗಿ ಈ ರೀತಿ ಅವಕಾಶ ಕೊಡಬೇಡಿ. ಫೇಸ್ಬುಕ್ಕಲ್ಲಿ ಪರಿಚಯ ಆದವ್ರನ್ನೆಲ್ಲ ಈ ರೀತಿ ಬಿಟ್ಕೊಳ್ಳೋದಲ್ಲ. ಒಬ್ಬ ಅಧಿಕಾರಿಯಾದವನು ತನ್ನ ಸಂಬಂಧಗಳ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು. ಯಾರ ಸಹವಾಸವನ್ನು ಮಾಡ್ತಿದ್ದೀನಿ ಅನ್ನೋದ್ರ ಬಗ್ಗೆ ಕಾಳಜಿಯಿಂದ ಇರಬೇಕು. ಅಲ್ವೇ? ಖಂಡಿತ ಸರ್. ಇನ್ನೇನು ಮತ್ತೆ ಕಂಡು ಯಾವನೋ ಫುಟ್ಪಾತಲ್ಲಿ ಹೋಗ್ತಿದ್ದನ್ನು ಫೇಸ್ಬುಕ್ಕಲ್ಲಿ ಇದ್ದವನು ಕರ್ಕೊಂಬರ್ತೀಯ ಮನೆಗೆ ನೀನು ಅಂತ ಕೇಳಬೇಕೋ ಕೇಳಬಾರ್ದು? ಕೇಳಬೇಕು. ಎಸ್.